ಕನ್ನಡ ಸಮಾಚಾರದಿಂದ ನಮಸ್ಕಾರ. ಮಹಾಲಿಂಗಪುರದಲ್ಲಿ ಶ್ರೀ ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅದ್ಭುತ ಕಥೆಯ ಹಿನ್ನೆಲೆ ಮಹಾಲಿಂಗಪುರ ಸೆಪ್ಟೆಂಬರ್ 17 ಸುಪ್ರಸಿದ್ಧ ಸುಕ್ಷೇತ್ರ ಮಹಾಲಿಂಗಪುರದಲ್ಲಿ ಆರಾಧ್ಯ ದೇವರ ಶ್ರೀ ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಸಮೀಪಿಸುತ್ತಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿರುವ ಅಪರೂಪದ ಕತೆ ಭಕ್ತರ ಗಮನ ಸೆಳೆಯುತ್ತಿದೆ. ವರ್ಷಗಳ ಹಿಂದೆ ಹಿಮಾಲಯದಿಂದ ಬಂದು ಮಹಾಲಿಂಗಪುರದಲ್ಲಿ ನೆಲೆಸಿದ ಮಹಾನ್ ತಪಸ್ವಿ ಶ್ರೀ ಮಹಾಲಿಂಗೇಶ್ವರ ಗುರೂಜಿಯವರ ಸುತ್ತ ಈ ಕತೆ ಹೆಣೆದುಕೊಂಡಿದೆ. ಅಪ್ಪವಾಯಿ ಎಂಬ ಮಹಿಳೆ ಅನೇಕ ವರ್ಷಗಳ ಕಾಲ ಗುರೂಜಿಯವರ ಸೇವೆ ಮಾಡ್ತಿದ್ಲು. ಒಂದು ದಿನ ಹಿಮಾಲಯಕ್ಕೆ ಮಾಡಲು ನಿರ್ಧರಿಸಿದ ಗುರೂಜಿಯವರು ತಮ್ಮ ಅನುಪಸ್ಥಿತಿಯಲ್ಲಿ ಸೇವೆ ಮುಂದುವರಿಸಲೇನಾದ್ರೂ ಚಿಹ್ನೆ ನೀಡುವಂತೆ ಅಪ್ಪವಾಯಿ ವಿನಂತಿಸಿದ್ಲು. ಗುರೂಜಿಯವರು ತಮ್ಮ ತಲೆಯ ಜಡೆಯೊಂದನ್ನು ಕಿತ್ತು ಅವಳಿಗೆ ನೀಡಿ ಅದನ್ನು ದಿನನಿತ್ಯ ಪೂಜಿಸುವಂತೆ ಹೇಳಿದರು. ಅತ್ಯಂತ ಆಶ್ಚರ್ಯಕರವಾಗಿ ಆ ಒಂದು ಜಡೆ ಇನ್ನು 9 ಜಡೆಗಳಾಗಿ ಬೆಳೆದಿದೆ ಎಂದು ಹೇಳಲಾಗ್ತಿದೆ. ಈ ಘಟನೆಯನ್ನು ಶ್ರೀ ಮಹಾಲಿಂಗೇಶ್ವರ ದಿವ್ಯ ಪವಾಡವೆಂದು ಭಕ್ತರು ಪರಿಗಣಿಸಿದ್ದಾರೆ. ಈ ಅದ್ಭುತ ಕಥೆಯ ಹಿನ್ನೆಲೆಯಲ್ಲಿ ನಡೆಯಲಿರುವ ಜಾತ್ರಾ ಮಹೋತ್ಸವವು ಸಾವಿರಾರು ಭಕ್ತರನ್ನು ಆಕರ್ಷಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದ ವಿವರಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದೆಂದು ಆಯೋಜಕರು ತಿಳಿಸಿದ್ದಾರೆ.